ಹೌದು, ಈಶಾ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಇಲ್ಲಿನ ಈಶ್ವರನ ಪ್ರತಿಮೆ ನೋಡಲು ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಜನರು ಆಗಮಿಸುತ್ತಿದ್ದಾರೆ. ಆದರೆ ಇಲ್ಲಿ ನಿರ್ಮಾಣ ಮಾಡಿರುವ ಈಶಾ ದೇವಾಲಯದಿಂದ ಸ್ಥಳೀಯರಿಗಾಗಲಿ ಸರ್ಕಾರಕ್ಕಾಗಲಿ ಸಾಸುವೆ ಕಾಳಷ್ಟು ಅನುಕೂಲ ಇಲ್ಲ. ಬದಲಿಗೆ ಈ ಸಂಸ್ಥೆಯಿಂದ ಸ್ಥಳೀಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಶಿಕ್ಷಣ ಸೇವೆ ಹೆಸರಿನಲ್ಲಿ ಸರ್ಕಾರದಿಂದ ಭೂಮಿ ಪಡೆದು ದೇವರ ಹೆಸರಿನಲ್ಲಿ ವ್ಯಾಪಾರ ಮಾಡುತ್ತಿರುವ ಸಂಸ್ಥೆ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ ಅವರು, ಪ್ರತಿನಿತ್ಯ ಈಶಾ ದೇವಾಲಯಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಿಸಿದ್ದು ಸರ್ಕಾರಿ ಜಾಗದಲ್ಲಿಯೇ ರಸ್ತೆ ನಿರ್ಮಿಸಲಾಗುತ್ತಿದೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಶಾ ದೇವಾಲಯ ಸಮಾಜ ಸೇವೆ ಹೆಸರಿನಲ್ಲಿ ರೈತರಿಂದ ಜಮೀನು ಖರೀದಿಸಿದೆ. ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡಿ ಹಣ ವಸೂಲಿ ಮಾಡುವ ದಂಧೆ ಮಾಡಿಕೊಂಡಿದ್ದಾರೆ ಎಂದರು. ಅನುಮತಿಗಳನ್ನು ಪಡೆಯದೆ ಅಲ್ಲಿ ಒಂದು ಕಟ್ಟಡಗಳನ್ನು ಕಟ್ಟುವಂಥದ್ದು ಮತ್ತು 112 ಅಡಿ ಎತ್ತರದ ಒಂದು ಆದಿಯೋಗಿ ಎಂಬ ವಿಗ್ರಹವನ್ನು ಮಾಡಿರುವಂಥದ್ದು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ರಸ್ತೆಯನ್ನು ಮಾಡಿರುವಂಥದ್ದು, ರೈತರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಸರ್ಕಾರಿ ಜಾಗದಲ್ಲಿ ರಸ್ತೆಯನ್ನು ಮಾಡುವ ಮುಖಾಂತರ ಟೋಲನ್ನು ಸಹ ವಸೂಲಿ ಮಾಡ್ತಾಯಿದ್ದಾರೆ. ಇದು ಎಲ್ಲದರ ಬಗ್ಗೆಯೂ ಸಹ ನಾವು ಹಿಂದೆ ಪ್ರತಿಭಟನೆ ಮಾಡಿದ್ದೀವಿ. ಅದೇ ದಿನ ನಾವು ಏನು ಆ ಒಂದು ಆದಿಯೋಗಿ ವಿಗ್ರಹವನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಸುಮಾರು ಸಾವಿರಾರು ಜನ, ವಿಶೇಷವಾಗಿ ಶನಿವಾರ ಮತ್ತು ಭಾನುವಾರ ಏನು ದ್ವಿಚಕ್ರ ವಾಹನ ಮತ್ತು ಕಾರುಗಳಲ್ಲಿ ಬರ್ತಾರೆ, ಜನಸಂದಣಿ ಸಂಚಾರ ಅಸ್ತವ್ಯಸ್ತ ಆಗ್ತಾಯಿದೆ. ನಗರದಲ್ಲಾಗಲಿ, ಲಿಂಗಶೆಟ್ಪುರ ರಸ್ತೆಯಿಂದ ಬರುವಂಥದ್ದಾಗಲಿ, ಮುಷ್ಟೂರು ರಸ್ತೆ ಆಗಲಿ ಅಥವಾ ದಿನವಸಳ್ಳಿ ರಸ್ತೆ ಆಗಲಿ ಅಸ್ತವ್ಯಸ್ತ ಆಗ್ತಾಯಿದೆ. ಆದರೆ ಈಶಾ ಬಳಿ ಶಿವನ ವಿಗ್ರಹ ಮಾಡಿ ಜನರನ್ನು ಮರಳು ಮಾಡಿ ಹಣ ಸುಲಿಗೆ ಮಾಡಲಾಗುತ್ತಿದೆ. ಇದರಿಂದ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳಿಗೆ ಧಕ್ಕೆಯಾಗುತ್ತಿದೆ. ಇಲ್ಲಿ ದೇವರಿಗೆ ಪೂಜೆ ಮಾಡುತ್ತಿಲ್ಲ. ಇವರು ಪಡೆದಿರುವ ಜಮೀನಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಆಗಿಲ್ಲ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಈವರೆಗೂ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ಜರುಗಿಸಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ತೀರ್ಮಾನ ಮಾಡುವುದಾಗಿ ಹೇಳಿದರು. ಮುಷ್ಟೂರು ಶ್ರೀಧರ್ ಮಾತನಾಡಿ, 2020ರ ಕೋವಿಡ್ ವೇಳೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಈಶಾಗೆ ಜಮೀನು ಮಂಜೂರು ಮಾಡಲಾಗಿದೆ. ಆಗಿನ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅವರೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮಂಜೂರು ಮಾಡಿದ್ದು, ಬೆಟ್ಟ ಗುಡ್ಡಗಳನ್ನು ನಾಶ ಮಾಡಿ ರಸ್ತೆ ಮಾಡಲಾಗಿದೆ, ಜಲಮೂಲಗಳನ್ನು ನಾಶ ಮಾಡಲಾಗಿದೆ. ಕೇವಲ ದುಡ್ಡು ಮಾಡುವ ದಂಧೆ ಇದು. ರೈತರಿಗೆ ಇದರಿಂದ ಯಾವುದೇ ಅನುಕೂಲ ಇಲ್ಲ. ಹಾಗಾಗಿಯೇ ಇದರ ವಿರುದ್ಧ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಹಾಕಿದ್ದು ಕ್ರಿಮಿನಲ್ ಹಿನ್ನೆಲೆಯುಳ್ಳವರು ಎಂಬ ಕಾರಣಕ್ಕೆ ನ್ಯಾಯಾಲಯ ರಿಟ್ ತಿರಸ್ಕರಿಸಿದೆ ಎಂದರು. ಯಾಕೆ ನಾವೇನು ಮಾಡಿದ್ದೀರಾ? ಬನ್ನಿರಿ, ನೀವು ಯಾರೋ ಸಂಬಂಧಪಟ್ಟಿರೋರು ಒಂದು ಅರ್ಧ ಗಂಟೆ ನಿಂತ್ಕೊಳ್ರಿ. ಹೆಂಗ್ರಿ ಓಡಾಡ್ಬೇಕು ನಾವು ತೋಟಗಳ ಕಡೆ? ಇದೇ ಮುಂದುವರೆದ್ರೆ ಉಗ್ರವಾದ ಹೋರಾಟಗಳನ್ನ ಬೃಹತ್ ಆಗಿ ಸ್ಟಾರ್ಟ್ ಮಾಡ್ತೀರಿ ನಾವು. ಅದೇ ರೀತಿ ತಹಸೀಲ್ದಾರ್ ಅವರು 28/3/2025ರಲ್ಲಿ ಈ ಅಕ್ರಮವಾಗಿ ಏನು ನಿರ್ಮಾಣ ಮಾಡ್ಕೊಂಡವ್ರೆ, ಆ ನಿರ್ಮಾಣ ಮಾಡ್ಕೊಂಡಿರೋರ ವಿರುದ್ಧ ಈಶಾ ಫೌಂಡೇಶನ್ ಸಂಸ್ಥೆಯು ತಾನು ಸ್ವಾಧೀನ ಹೊಂದಿರುವ ಜಮೀನುಗಳಿಗೆ ಸಂಪರ್ಕ ಹೊಂದಿರುವ ಸಲುವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಆವಲಗುರ್ಕಿ ಗ್ರಾಮದ ಸರ್ವೆ ನಂಬರ್ 174, 175 ಮತ್ತು ಕೌರ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 137ರಲ್ಲಿ ಮತ್ತು ಸರ್ವೆ ನಂಬರ್ 123ರಲ್ಲಿ ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಿಸಿಕೊಂಡು ಅನಧಿಕೃತವಾಗಿ ಡಾಂಬರು ರಸ್ತೆ ನಿರ್ಮಾಣ ಮಾಡಿರುವ ಪ್ರದೇಶವನ್ನು ಒತ್ತುವರಿಯನ್ನು ನಿಯಮಾನುಸಾರ ತೆರವುಗೊಳಿಸಿ ಸರ್ಕಾರ ವಶಕ್ಕೆ ಪಡೆದು ಪುನರ್ ಸ್ಥಿತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ. ಇಲ್ಲಿ ಪೂರ್ತಿ ಇದೆ, ಮ್ಯಾಟ್ರ್ ಕೊಡ್ತೀವಿ ನಿಮಗೆ, ಕಾಪಿ ನೋಟಿಸ್ ಕೊಟ್ಟಿದ್ದಾರೆ. ಈಶಾ ಫೌಂಡೇಶನ್ ಪ್ರಭಾಕರನ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಸಂಸ್ಥೆ ನಿರ್ಮಾಣವಾಗಿದ್ದು, ಈ ಸಂಸ್ಥೆಯಿಂದ ಜನರಿಗೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ನೀಡಲಾಗುತ್ತಿದೆ. ಆದರೆ ಈಶಾದವರು ಶೈಕ್ಷಣಿಕ ಹೆಸರಿನಲ್ಲಿ ವಸೂಲಿ ದಂಧೆ ನಡೆಸುತ್ತಿದ್ದಾರೆ. ರಾತ್ರಿ ವೇಳೆ 1 ಗಂಟೆಯಾದರೂ ವಾಹನಗಳ ಸಂಚಾರ ಮುಂದುವರಿದೇ ಇರುತ್ತೆ.
ಇಲ್ಲಿ ಬಳಸುತ್ತಿರುವ ಲೇಸರ್ ಕಿರಣಗಳಿಂದಾಗಿ ತೀವ್ರ ಸಮಸ್ಯೆ ಎದುರಾಗಿದೆ. ಇದರಿಂದ ತೋಟಗಳ ಬಳಿ ತೆರಳಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ. ನಂದಿ ಬೆಟ್ಟಕ್ಕೆ ನೂತನ ವರ್ಷ ಸೇರಿದಂತೆ ಹಲವು ವಿಶೇಷ ಸಂದರ್ಭಗಳಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗುತ್ತದೆ. ಆದರೆ ಇಶಾಗೆ ಮಾತ್ರ ಒಂದು ದಿನವೂ ಪ್ರವೇಶ ನಿಷೇಧ ಮಾಡಿಲ್ಲ, ಯಾಕೆ ಎಂದು ಪ್ರಶ್ನಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.